ನಮಸ್ಕಾರ ರೀ ಎಲ್ಲರಿಗೂ ದ್ವಿತಿ ಲಾಗ್ಸ್ ಚಾನಲ್ಗೆ ಸ್ವಾಗತ ರೀ. ನಾನು ಇವತ್ತಿನ ವಿಡಿಯೋದಲ್ಲಿ ರೀ ವರಮಹಾಲಕ್ಷ್ಮಿ ದೇವಿಗೆ ಮಾಡುವಂತಹ 5 ನೈವೇದ್ಯಗಳನ್ನು ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲನೇ ನೈವೇದ್ಯ ನಾನು ಸಜ್ಜಕ ಅಂತ ಮಾಡ್ತೀವಿ, ಅದನ್ನು ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದಂತ ನೋಡೋಣ್ರಿ. ಮೊದಲಿಗೆ ಒಂದು ಪಾತ್ರೆನ ಕಾಯಕ್ಕೆ ಇಟ್ಟೀನಿ ರೀ. ಅದ್ರೊಳಗೆ 2 ಸ್ಪೂನ್ನಷ್ಟು ನಾನು ತುಪ್ಪನ ಹಾಕೊಂಡ್ರಿ. ತುಪ್ಪ ಪೂರ್ತಿಯಾಗಿ ಕರಗಿದ ಮೇಲೆ ನಾನಿಲ್ಲಿ ಒಣ ದ್ರಾಕ್ಷಿ ಮತ್ತು ಗೋಡಂಬಿನ ಫ್ರೈ ಮಾಡ್ಕೊತಾ ಇದ್ದೀನಿ ರೀ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕ್ರಿ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ವರಮಹಾಲಕ್ಷ್ಮಿಗೆ ನಾವು ಮಾಡುವಂಥ ನೈವೇದ್ಯಗಳಲ್ಲಿ ಸಜ್ಜಕನೂ ಸಹಿತ ನಾವು ಮಾಡ್ತೀವಿ ಉತ್ತರ ಕರ್ನಾಟಕದಲ್ಲಿ. ಬೇಕಿದ್ರೆ ಶಿರಾ ಅಂತ ಅದನ್ನು ಮಾಡ್ತೀವಿ. ಅದು ಶಿರಾ ಅಂತ ಆದರೆ ಸಕ್ಕರೆ ಹಾಕಿ ಮಾಡೋದಕ್ಕೆ ಶಿರಾ ಅಂತ, ಮತ್ತು ಬೆಲ್ಲ ಹಾಕಿ ಮಾಡಿದರೆ ಅದು ಸಜ್ಜಕ ಅಂತ ಮಾಡ್ತೀವಿ. ಇವಾಗ ನಾನು ಸಜ್ಜಕನ ಹೇಗೆ ಮಾಡೋದಂತ ತೋರ್ಸತ್ತೀನಿ ರೀ. ಇವಾಗ ಅವು ಕಲರ್ ಚೇಂಜ್ ಆಯಿತು, ಒಣ ದ್ರಾಕ್ಷಿ ಮತ್ತು ಗೋಡಂಬಿ. ಇವಾಗ ಅದಕ್ಕೇ ನಾನಿಲ್ಲಿ 1 ಬಟ್ಲಷ್ಟು ರವೆನ ತೊಗೊಳತ್ತೀನಿ ರೀ. ಇಲ್ಲಿ ಕೇಸರಿ ರವೆ ಅಂತ ತೊಗೋತಾ ಇದ್ದೀನಿ. ಇದಕ್ಕೆ ಸಜ್ಜಕದ ರವೆ ಅಂತಲೂ ಸಹಿತ ಕರೀತಾರೆ. ಅದನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕ್ರಿ. ನಾವು ಎಷ್ಟು ಚೆನ್ನಾಗಿ ಹುರ್ಕೋತೇವಲ್ರಿ ಅಷ್ಟು ರುಚಿಯಾಗಿ ಬರ್ತೈತಿ. ಉತ್ತರ ಕರ್ನಾಟಕದಲ್ಲಿ ಇದನ್ನು ನೈವೇದ್ಯಕ್ಕಂತಲೂ ಯೂಸ್ ಮಾಡ್ಕೋತಾರೆ ರೀ. ಹಂಗೆ ಬಾಣಂತಿಯರು ಇರ್ತಾರಲ್ರಿ, ಬಾಣಂತಿಯರಿಗೂ ಇದನ್ನು ಸಜ್ಜಕನ ಮಾಡಿ ಕುಡಿಸ್ತಾರೆ. ಇದರಿಂದ ಹೀಟ್ ಆಗುತ್ತೆ, ಯಾವುದೇ ತೆರನಾದಂತಹ ನೋವು ಇರೋದಿಲ್ಲ, ಬೇಗನೆ ಮಾಯ ಆಗುತ್ತೆ ಅಂತ ಇದನ್ನು ಸಜ್ಜಕನ ಮಾಡಿಕೊಡ್ತಾರೆ ರೀ. ಇವಾಗ ನಾನೇನು ಹುರಿದಿಟ್ಕೊಂಡಿರುವಂತಹ ರವೆನ ಎಲ್ಲನೂ ಸಪ್ರೇಟಾಗಿ ಬೇರೆ ಪಾತ್ರೆ ಒಳಗೆ ತಗೊಂಡ್ರಿ. ಅದೇ ಪಾತ್ರೆ ಒಳಗೆ ನಾನಿಲ್ಲಿ 1 ಕಪ್ನಷ್ಟು ಬೆಲ್ಲನ ತೊಗೊಂಡೇನಿ ರೀ. ಹಂಗೆ 3 ಕಪ್ನಷ್ಟು ನೀರನ್ನು ತೊಗೊಳತ್ತೇನೆ ರೀ. ಮೊದಲು 2 ಹಾಕೀನಿ ರೀ, ಆಮೇಲೆ ಇದೊಂದು 3, ಟೋಟಲಾಗಿ 3 ಕಪ್ಪು ನೀರಿಗೆ 1 ಕಪ್ ಬೆಲ್ಲನ ಹಾಗೆ 1 ಕಪ್ ರವೆನ ತೊಗೋತಾ ಇದ್ದೀನಿ ರೀ. ನಿಮಗೆ ಕ್ವಾಂಟಿಟಿ ಅಂದರೆ ಸ್ವಲ್ಪ ತೆಳುವಾಗಿ ಬೇಕಂದರೆ ನೀವು ಇನ್ನೊಂದು ಕಪ್ನಷ್ಟು ನೀರನ್ನು ಸಹಿತ ಹಾಕೋಬಹುದು. ಇವಾಗ ನಾನೇನು ಹುರಿದಿಟ್ಕೊಂಡಿದ್ವಲ್ರಿ ಅದನ್ನು ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂತಹ ಒಣ ದ್ರಾಕ್ಷಿ ಮತ್ತು ಗೋಡಂಬಿನ ಅದ್ರೊಳಗೆ ಹಾಕ್ಕೊಂಡ್ರಿ. ಹಾಗೆ ಹುರಿದಿಟ್ಕೊಂಡಿರುವಂತಹ ರವೆನೂ ಸಹಿತ ಹಾಕ್ಕೊಂಡ್ರಿ. ಅದು ಬೆಲ್ಲದ ನೀರು ಸ್ವಲ್ಪ ಹೊತ್ತು ಕುದಿಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಆಮೇಲೆ ನಾವು ಹುರಿದಿಟ್ಕೊಂಡಿರುವಂತಹ ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಹಾಗೆ ರವೆನ ಹಾಕೋಬೇಕು. ನಿಮಗೇನಾದರೂ ಕಲರ್ ಬೇಕಂತಂದರೆ ನೀವು ಸ್ವಲ್ಪ ಕಲರ್ ಸಹಿತ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ರಿ. ಹಾಗೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಹಾಕ್ಕೊಂಡೆ. ನೀವಿದ್ರೂ ಶುಂಠಿ ಪೌಡ್ರ್ ಇದ್ದರೂ ಸಹಿತ ಶುಂಠಿ ಪೌಡ್ರನ್ನು ಯೂಸ್ ಮಾಡ್ಬೋದು. ನಾನು ಶುಂಠಿ ಪೌಡ್ರ್ ಇಲ್ಲ ಅಂತ ಹಸಿ ಶುಂಠಿನ ಸ್ವಲ್ಪ ಜಜ್ಜಿ ಹಾಕ್ಕೊಂಡ್ರೆ ಅದರಿಂದ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಪೂರ್ತಿಯಾಗಿ ನೀರೆಲ್ಲ ಅದು ಗಟ್ಟಿ ಆಗ್ಬೇಕ್ರಿ. ಅಂದರೆ ರವೆ ಪೂರ್ತಿಯಾಗಿ ಬೇಯಬೇಕು. ಒಂದು 5ರಿಂದ 10 ನಿಮಿಷದಷ್ಟು ಸಣ್ಣ ಉರಿಯೊಳಗೆ ಬೇಯಿಸ್ಕೊಳ್ರಿ. ಇಷ್ಟು ಗಟ್ಟಿ ಬೇಕು ಅಂತ ಅಂದರೆ ನೀವು ಇಷ್ಟೇ ಬಿಡ್ಬೋದು. ಬೇಕಿದ್ದರೆ ನಿಮಗೆ ಇನ್ನೊಂದು ಮೊದಲೇ ಹೇಳಿದ್ನೆಲ್ಲ ನಾನು 3 ಕಪ್ನಷ್ಟು ಬದಲಿಗೆ 4 ಕಪ್ನಷ್ಟು ನೀರನ್ನು ಹಾಕೋಬೋದು. ಇವಾಗ ನಾನು ಮತ್ತೆ ಮೇಲ್ಗಡೆ ತುಪ್ಪನ ಹಾಕ್ಕೊಳತ್ತೇನೆ ರೀ. ತುಪ್ಪ ಬೇಕು ಅಂದರೆ ಹಾಕ್ಕೊಳ್ಳಿ, ಆಪ್ಷನಲ್ಲು, ಬೇಡ ಅಂದರೆ ನಡೀತ್ರಿ. ಇವಾಗ ಮತ್ತೆ ಲೋ ಫ್ಲೇಮ್ನಲ್ಲಿ ಒಂದು 2 ನಿಮಿಷದಷ್ಟು ಬೇಯಿಸ್ಕೊಂಡ್ರೆ ನಮಗೆ ನೈವೇದ್ಯಕ್ಕೆ ಸಜ್ಜಕ ರೆಡಿ ಆಯಿತು. ಇದು ವರಮಹಾಲಕ್ಷ್ಮಿಗೆ ತುಂಬ ಇಷ್ಟವಾದ ನೈವೇದ್ಯಗಳಲ್ಲಿ ಒಂದಾಗಿದೆ. ಇವಾಗ ನಾನಿಲ್ಲಿ 2ನೇ ನೈವೇದ್ಯವನ್ನು ಮೊಸರನ್ನನ ಹೆಂಗೆ ಮಾಡೋದಂತೇಳಿ ತೋರ್ಸಾತೇನೆ ರೀ. ಮೊದಲಿಗೆ ನಾವು ಅನ್ನನ ಮಾಡ್ಕೋಬೇಕ್ರಿ. ಅನ್ನ ಪೂರ್ತಿಯಾಗಿ ಆರಬೇಕು. ಆರಿದ ಮೇಲೆ ನಾನಿಲ್ಲಿ ತೋರ್ಸಾತೇನಲ್ರಿ ಈ ಥರನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಬಿಸಿ ಇರುವಾಗಲೇ ಮಾಡಿಟ್ಕೊಂಡ್ರೆ ಬೇಗನೆ ಮೆತ್ತಗಾಗುತ್ತೆ ರೀ ಅನ್ನ. ಆರಿದ ಮೇಲೆ ಆದರೆ ಸ್ವಲ್ಪ ಜಾಸ್ತಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನಾನಿಲ್ಲಿ 1 ಕಪ್ನಷ್ಟು ಮೊಸರನ್ನ ತೊಗೊಳತ್ತೇನೆ ರೀ. ಮೊಸರು ಸಹಿತವಾಗಿ ನಾನಿಲ್ಲಿ ಸ್ಮ್ಯಾಶ್ ಮಾಡ್ಕೊಳತ್ತೇನೆ ರೀ. ಹಾಗೆ ನಾನಿಲ್ಲಿ ಅರ್ಧ ಕಪ್ನಷ್ಟು ಹಾಲನ್ನು ಹಾಕ್ಕೊಳತ್ತೇನೆ ರೀ. ಬೇಕಿದ್ದರೆ ನೀವು ಮೊಸರನ್ನ ಸ್ವಲ್ಪ ಅದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಸ್ವಲ್ಪ ತೆಳುವಾಗಿ ಮಜ್ಜಿಗೆ ಥರ ಮಾಡಿ ಹಾಕ್ಕೊಂಡ್ರು ನಡೀತ್ರಿ. ಇಲ್ಲಿ ನಾನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಹಾಗೆ ನಾನಿಲ್ಲಿ ಸಿಪ್ಪೆ ತೆಗೆದಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ಎಲ್ಲನೂ ಒಂದು ಸಾರಿ ಚೆಂದಂಗೆ ಮಿಕ್ಸ್ ಮಾಡ್ಕೊಳತ್ತೇನೆ ರೀ. ತುಂಬ ಈಸಿಯಾಗಿದೆ ರೀ, ಸಿಂಪಲ್ಲೂ ಆಗಿದೆ. ನೀವು ಬೇಕಿದ್ದರೆ ಇದಕ್ಕೆ ನೀವು ದಾಳಿಂಬೆ ಬೀಜನ ಸಹಿತ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಒಗ್ಗರಣೆನ ಹಾಕ್ಕೊಂಡೆ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು ಹಾಗೆ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡ್ರು ನಡೆಯುತ್ತೆ, ಇಲ್ಲ ಅಂದರೂ ನಡೆಯುತ್ತೆ, ಆಪ್ಷನಲ್ಲು, ನಿಮ್ಗೆ ಬೇಕಿದ್ದರೆ ಹಾಕ್ಕೋಬೋದು. ಇವಾಗ 2ನೇ ನೈವೇದ್ಯನೂ ರೆಡಿ ಆಯಿತು. ತುಂಬ ಸಿಂಪಲ್ಲು. ಇವಾಗ ನಾನಿಲ್ಲಿ 3ನೇ ನೈವೇದ್ಯವನ್ನು
ಪಾನಕ ಯಾವ ತೆರನಾಗಿ ಬೆಲ್ಲದ ಪಾನಕನ ಯಾವ ತೆರನಾಗಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಬೆಲ್ಲದ ಪಾನಕ ನಾನಿಲ್ಲಿ ಸ್ವಲ್ಪ ಬೆಲ್ಲನ ತೊಗೊಂಡೆ. ನೋಡಿಕೊಂಡು ಬೆಲ್ಲನ ತೊಗೊಳ್ಳಿ. ನೀವು ಎಷ್ಟು ಮಾಡ್ತೀರಾ, 2 ಗ್ಲಾಸ್ ಮಾಡ್ತೀರಾ ಅಥವಾ 3 ಗ್ಲಾಸ್ ಮಾಡ್ತೀರಾ ಅದರ ಕ್ವಾಂಟಿಟಿ ಮೇಲೆ ಬೆಲ್ಲನ ತೊಗೋಬೇಕು. ನಾನಿಲ್ಲಿ ಬೆಲ್ಲ ಪೂರ್ತಿಯಾಗಿ ಕರಗಿದ ಮೇಲೆ ಅದಕ್ಕೆ ಸಣ್ಣದಾಗಿ ಜಜ್ಜಿ ಇಟ್ಕೊಂಡಿರುವಂಥ ಹಸಿ ಶುಂಠಿನ ಹಾಗೆ ಜಜ್ಜಿ ಇಟ್ಕೊಂಡಿರುವಂಥ ಏಲಕ್ಕಿ ಪೌಡರ್ನ ಹಾಕ್ಕೊಳತ್ತೀನಿ ರೀ. ನಿಮ್ಮ ಮನೆಯಲ್ಲಿ ರೆಡಿಮೇಡ್ ಏಲಕ್ಕಿ ಪೌಡ್ರ್ ಇದ್ದರೂ ಹಾಕ್ಕೋಬೋದು. ನಾನಿಲ್ಲಿ ಜಜ್ಜಿ ಹಾಕ್ಕೊಳತ್ತೀನಿ ರೀ. ಇಲ್ಲಿ ನಾನು ಅರ್ಧ ಲಿಂಬೆ ಹುಳನ್ನು ಹಾಕ್ಕೊಳತ್ತೀನಿ. ಯಾಕಂದರೆ ನಾನು 2 ಗ್ಲಾಸ್ನಷ್ಟೇ ಮಾಡ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಲಿಂಬೆ ಹಣ್ಣನ್ನು ಹಾಕ್ಕೋತಾ ಇದ್ದೀನಿ. ಲಿಂಬೆ ಹಣ್ಣನ್ನು ಪೂರ್ತಿಯಾಗಿ ರಸ ತೆಗೆದು ಅದನ್ನು ನಾವು ಮಾಡಿಟ್ಕೊಂಡಿರುವಂಥ ಬೆಲ್ಲದ ನೀರಿಗೆ ಹಾಕೋಬೇಕು. ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮತ್ತೊಮ್ಮೆ ಎಲ್ಲನೂ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಅದನ್ನು ಸೋಸ್ಕೊಂಡ್ರೆ 3ನೇ ನೈವೇದ್ಯ ವರಮಹಾಲಕ್ಷ್ಮೀ ದೇವಿಗೆ ಪ್ರಿಯವಾದಂಥ ಪಾನಕ ರೆಡಿ ಆಯಿತು. ಇವಾಗ ನಾನು ಅತಿ ಇಷ್ಟವಾದಂತಹ ಕಡಲೆಬೇಳೆ ಹೋಳಿಗೆ, ಒಬ್ಬಟ್ಟು ಅಂತ ಏನು ಕರೀತಾರಲ್ರಿ ಅದನ್ನು ಮಾಡ್ತಾಯಿದ್ದೀನಿ. ವರಮಹಾಲಕ್ಷ್ಮೀ ದೇವಿಗೆ ಹೋಳಿಗೆ ಅಂದರೆ ತುಂಬ ಇಷ್ಟ. ನಾನಿಲ್ಲಿ 1 ಕಪ್ನಷ್ಟು ಕಡಲೆಬೇಳೆನ ಸ್ವಚ್ಛವಾಗಿ ತೊಳ್ಕೊಂಡು ಅದಕ್ಕೆ ಅರಿಶಿನ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ವಿಸಿಲ್ ಕುಗ್ಗಿಸೋಕೆ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ನಾನಿಲ್ಲಿ ಹೋಳಿಗೆ ಹಿಟ್ಟನ್ನು ನಾದ್ಕೋತಾ ಇದ್ದೀನಿ ರೀ. ಹೋಳಿಗೆ ಹಿಟ್ಟು ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ. ಸಿಕ್ಕಿಲ್ಲ ಅಂದರೆ 1 ಕಪ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡು ಅದಕ್ಕೆ ಅರ್ಧ ಕಪ್ಪಷ್ಟು ಚಿರೋಟಿ ರವೆನ ಹಾಕಿ ನಾದ್ಕೋಬೋದು. ನಾನಿಲ್ಲಿ ಹಿಟ್ಟು ನಾದುವಾಗ ಸ್ವಲ್ಪ ಎಣ್ಣೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ರೀ. ನಿಮಗೆ ತುಂಬ ಕ್ರಿಸ್ಪಿಯಾಗಿ ಹೋಳಿಗೆ ಬರಬೇಕಂದ್ರೆ ಎಣ್ಣೆನ ಸ್ವಲ್ಪ ಕಾಯಿಸಿ ಹಾಕ್ಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಹಿಟ್ಟನ್ನು ಕರೆಕ್ಟಾಗಿ ಹದವಾಗಿ ನಾದ್ಕೋಬೇಕು. ಪೂರ್ತಿಯಾಗಿ ಗಟ್ಟಿನೂ ಅಲ್ಲ, ಪೂರ್ತಿಯಾಗಿ ತೆಳುವೂ ಅಲ್ಲ. ಹಿಟ್ಟು ನಾದ್ಕೊಂಡು ಒಂದು 15ರಿಂದ 20 ನಿಮಿಷದಷ್ಟು ನೆನೆಯೋಕ್ಕೆ ಬಿಡಬೇಕು. ಅಷ್ಟರಲ್ಲಿ ನಮಗೆ ಇಲ್ಲಿ ಬೇಳೆ ಕುದ್ದು ಬಂದಿದ್ವು ರೀ. ಅದನ್ನು ನಾನಿಲ್ಲಿ ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಂಡು ಅದರ ನೀರನ್ನು ಸಪ್ರೇಟಾಗಿ ಮಾಡ್ಕೋತಾ ಇದ್ದೀನಿ. ಆ ನೀರಿನಿಂದ ನಾವು ಒಬ್ಬಟ್ಟಿನ ಸಾರು ಸಹಿತ ಮಾಡ್ಕೋಬೋದು. ಇವಾಗ ನಾನಿಲ್ಲಿ ಸ್ಪೂನ್ನಿಂದ ಬೇಳೆನ ಸ್ವಲ್ಪ ಹಿಸಿಕೋತಾ ಇದ್ದೀನಿ ರೀ. ಹಾಗೆ ಅರ್ಧ ಕಪ್ಪಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ. ಜಾಸ್ತಿ ಬೆಲ್ಲ ಹಾಕ್ಕೊಳಕ್ಕೆ ಹೋಗಬೇಡ್ರಿ, ಸ್ವಲ್ಪ ಬೆಲ್ಲ ಹಾಕ್ಕೊಂಡು ನೋಡ್ಕೊಳ್ರಿ. ಇವಾಗ ನಾನು ಬೆಲ್ಲನ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ರೀ. ಒಲೆ ಮೇಲೆ ಸಣ್ಣ ಉರಿಯಲ್ಲಿ ಬೇಯಿಸ್ಕೊರಿ. ಪೂರ್ತಿಯಾಗಿ ಗಟ್ಟಿ ಆಗಬೇಕು. ನಾವು ಬೆಲ್ಲ ಮತ್ತು ಬೇಳೆನ ಎಷ್ಟು ಚೆನ್ನಾಗಿ ಬೇಯಿಸ್ಕೊತೀವಲ್ರಿ ಹೋಳಿಗೆ ಅಷ್ಟು ರುಚಿಯಾಗಿ ಹಾಗೆ ಸ್ವಲ್ಪ ಅಂದರೆ 2ರಿಂದ 3 ದಿವಸದಷ್ಟು ತಾಳಿಕೆಯಾಗಿ ಬರ್ತಾವ್ರಿ. ಇವಾಗ ನಾನಿಲ್ಲಿ ಪ್ಲೇಟನ್ನು ಮುಚ್ಚಿ ಲೋ ಫ್ಲೇಮಲ್ಲಿ 2ರಿಂದ 3 ನಿಮಿಷದಷ್ಟು ಬೇಯಿಸ್ಕೊತೀನಿ ರೀ. ಇವಾಗ ಅದು ಆರಿದ ಮೇಲೆ ನಾನಿಲ್ಲಿ ಈ ಥರನಾಗಿ ಚಾಣಿಗೆ ಒಳಗೆ ಹಾಕಿ ತಿಡ್ಕೋತಾ ಇದ್ದೀನಿ. ಇವು ಪೂರ್ತಿಯಾಗಿ ಸಣ್ಣದಾಗಿ ಬರುತ್ತೆ. ನಾನು ಮಿಕ್ಸಿ ಜಾರಿಗೆ ನಾರ್ಮಲಾಗಿ ಹಾಕ್ಕೊಳ್ಳೋದಿಲ್ಲ, ಯಾಕಂದರೆ ಒಂದೊಂದು ಬೇಳೆ ಉಳಿಯುತ್ತೆ, ಹೋಳಿಗೆ ಹರಿಯುತ್ತೆ. ಈ ತೆರನಾಗಿ ಆದರೆ ತುಂಬ ಒಂದೇ ತೆರನಾಗಿ ಬರುತ್ತೆ. ಇವಾಗ ನಾನಿಲ್ಲಿ ಉಳ್ಳಿನ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಉಳ್ಳೆನ ತೊಗೊಂಡು ಅಂದರೆ ಈ ಕಣಕ ಮತ್ತು ಸ್ವಲ್ಪ ಹೂರ್ಣನ ತೊಗೊಂಡು ಬಟ್ಟಲ್ ಥರ ಮಾಡಿ ಒಂದು ಕೈಯಿಂದ ಪ್ರೆಸ್ ಮಾಡ್ಕೋತಾ ಮತ್ತೊಂದು ಕೈಯಿಂದ ಅದನ್ನು ಒತ್ಕೋತಾ ಬಂದರೆ ಬಟ್ಟಲು ಮುಚ್ಕೋತೈತ್ರಿ. ಈಗ ನಾನು ವಿಡಿಯೋದಲ್ಲಿ ತೋರಿಸ್ತೀನಲ್ರಿ ಆ ತೆರನಾಗಿ ಮಾಡ್ಕೋಬೇಕು. ಆದ್ದರಿಂದ ನಾನಿಲ್ಲಿ ಹೋಳಿಗೆನ ಲಟ್ಸೋದು ಎಲ್ಲರಿಗೂ ಗೊತ್ತು. ಚಪಾತಿ ಥರ ನಿಮಗೆ ಯಾವ ಸೈಜಿಗೆ ಬೇಕು ನೋಡಿರಿ ಆ ಸೈಜಿಗೆ ಅದನ್ನು ಲಟ್ಟಿಸ್ಕೊಂಡು ಕಾದ ಹಂಚಿನಲ್ಲಿ ಬೇಯಿಸ್ಕೊಂಡ್ರೆ ನೋಡಿರಿ ರುಚಿಯಾದಂಥ ಹೋಳಿಗೆ ತುಂಬ ಈಸಿಯಾಗಿ ಸಾಫ್ಟಾಗಿ ಮಾಡ್ಕೋಬೋದು. ನಾನಿಲ್ಲಿ ಹಿಟ್ಟು ಹಚ್ಚಿ ಮಾಡ್ಕೋತಾ ಇದ್ದೀನಿ. ಹಿಟ್ಟು ಹಚ್ಚಿ ಮಾಡ್ಕೊಳ್ಳೋದ್ರಿಂದ ಹೋಳಿಗೆ 2ರಿಂದ 3 ದಿವಸದಷ್ಟು ಚೆನ್ನಾಗಿ ಬರುತ್ತೆ. ಎಣ್ಣೆ ಹಚ್ಚಿ ನಾವು ಲಟ್ಟಿಸ್ಕೊಂಡು ಅಂದರೆ ಅದು 2 ದಿನಕ್ಕೆ ಲೋಳೆ ಅಂತ ಆಗುತ್ತೆ. ಇವಾಗ ನಾನು 5ನೇ ನೈವೇದ್ಯವನ್ನು ತೋರಿಸ್ತಾ ಇದ್ದೀನಿ. ಅದು ಹೆಸರು ಬೇಳೆ ಕೋಸಂಬರಿನ ಹೆಂಗೆ ಮಾಡೋದಂತೇಳಿ ನೋಡೋಣ ಬರ್ರಿ. ನಾನಿಲ್ಲಿ ನೆನೆಸಿರುವಂಥ ಹೆಸರು ಬೇಳೆನ ತೊಗೊಂಡಿದ್ದೀನಿ ರೀ. ಹಾಗೆ ತುರಿದಿಟ್ಕೊಂಡಿರುವಂಥ ಸೌತೆಕಾಯಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಹಾಗೆ ತುರಿದಿಟ್ಕೊಂಡಿರುವಂತಹ ಕ್ಯಾರೆಟು, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊ, ಹಸಿಮೆಣಸಿನಕಾಯಿ, ಹಾಗೆ ಕೊತ್ತಂಬರಿ, ಕರಿಬೇವು. ನಾನಿಲ್ಲಿ 2ರಿಂದ 3 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ರೀ. ಕಡಲೆ ಹಿಟ್ಟು ಇಲ್ಲಿ ಬೇಡ ಅನ್ನೋದಾದರೆ ಪುಟಾಣಿ ಹಿಟ್ಟನ್ನು ಸಹಿತ ಯೂಸ್ ಮಾಡ್ಕೋಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ, ಕಡಲೆ ಹಿಟ್ಟು ಆಪ್ಷನಲ್ಲು, ಮಿಕ್ಸ್ ಮಾಡ್ಕೊಂಡ್ರೆ ಲಕ್ಷ್ಮೀ ದೇವಿಗೆ ಪ್ರಿಯವಾದಂತಹ ಹೆಸರು ಬೇಳೆ ಪಾನಕನೂ ಸಹಿತ ರೆಡಿ ಆಯಿತು. ನೋಡಿದ್ರಲ್ಲ, ನಾನು ಇವತ್ತಿನ ವಿಡಿಯೋದಲ್ಲಿ ಪ್ರಿಯವಾದಂಥ 5 ನೈವೇದ್ಯಗಳನ್ನು ತೋರಿಸಿದ್ದೀನಿ. ನೀವು ಮಾಡಿ ಲಕ್ಷ್ಮೀ ದೇವಿಯ ಆಶೀರ್ವಾದಕ್ಕೆ ಪಾತ್ರರಾಗಿ. ನಾನು ತೋರಿಸುವಂಥ ಎಲ್ಲ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ದೇವಿಗೆ ಪ್ರಿಯವಾದಂಥ ನೈವೇದ್ಯಗಳನ್ನು ಮಾಡಿ ತೋರಿಸ್ತೀನಿ. ಹಾಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಅನ್ನದಾತೋ ಸುಖೀ ಭವ ಸರ್ವೇ ಜನೋ ಸುಖಿನೋ